ಸೊ ಮಲೆನಾಡಿನ ತೀರ್ಥಹಳ್ಳಿಯಲ್ಲಿ ನಡೆದಂಥ ಮಂಜುನಾಥ್ ಕೊಲೆ ಪ್ರಕರಣಕ್ಕೂ ಉಗ್ರ ಯಾಸಿನ್ ಭಟ್ಕಳಕ್ಕೂ ಏನಂಟು ಅನ್ನುವಂಥದ್ದು ಪ್ರಶ್ನೆ ಈಗ. ಸೊ ತನಿಖೆಯಿಂದ ಅದು ನಮಗೆ ಉತ್ತರ ಸಿಗಬೇಕಾಗುತ್ತೆ. ಕೊಲೆ ಅನ್ನುವಂಥದ್ದು ಕೊಲೆ ಆದರೆ ಕೊಲೆಯಲ್ಲಿ ಯಾರು ಪಾತ್ರಧಾರಿಗಳು, ಯಾರು ಕೈವಾಡ ಇದೆ, ಯಾಸಿನ್ ಭಟ್ಕಳ ಕೊಲೆ ನಡೆಸ್ತಾನ ಅಥವಾ ಕೊಲೆಗೆ ಸಂಚು ರೂಪಿಸಿದನ ಅಥವಾ ಬೇರೆಯವರು ಕೊಲೆ ಮಾಡಿದ್ರ, ಸೊ ಪ್ರಶ್ನೆ ಅದಲ್ಲ. ಆದರೆ ಯಾಸಿನ್ ಭಟ್ಕಳ ಇದ್ದ ಅಂತ ಹೇಳಿ ಆ ಕುಟುಂಬದವರು ಹೇಳ್ತಾ ಇದ್ದಾರೆ. ಇದು ಗಂಭೀರವಾದಂಥ ಒಂದು ಪ್ರಶ್ನೆ, ಇದು ಆಂತರಿಕ ಭದ್ರತೆ ವಿಚಾರ. ಆ ಕಾರಣಕ್ಕಾಗಿ ಇದನ್ನು ಗಂಭೀರವಾಗಿ ನಾವು ಕೂಡ ತೆಗೆದುಕೊಂಡಿದ್ದೀವಿ. ರವಿಕೃಷ್ಣ ರೆಡ್ಡಿ ಇಲ್ಲಿ ಎರಡು ಬಿಡಿಯಾಗಿ ನೋಡುವಂಥದ್ದು. ಅನಂತ್ ಕೂಡ ಸ್ಪಷ್ಟವಾಗಿ ಹೇಳಿದ್ರು, ಕೊಲೆ ಯಾರು ಮಾಡಿಸರು ಅನ್ನುವಂಥದ್ದು ಒಂದು ತನಿಖೆಯ ಭಾಗ, ಆದರೆ ಯಾಸಿನ್ ಭಟ್ಕಳ ಇದ್ದ ಅನ್ನುವಂಥದ್ದು ಒಂದು ಗಂಭೀರ ಭಾಗ. ಸೊ ಯಾಸಿನ್ ಭಟ್ಕಳ ಕೊಲೆ ಮಾಡಿಸಿದಾನೋ ಮಾಡಿಸಿಲ್ಲೋ ಗೊತ್ತಿಲ್ಲ, ತನಿಖೆ ನಂತರ ಗೊತ್ತಾಗಬೇಕಾಗುತ್ತೆ. ಆದರೆ ಯಾಸಿನ್ ಭಟ್ಕಳ ಇದ್ದ, ನಮ್ಮ ಅತ್ತಿಗೆ ಜೊತೆ ಬಂದಿದ್ದ, ಸೊ ಆತ ಯಾರು? ಸೊ ಅವ್ರ ಅತ್ತಿಗೆ ಹೇಳ್ತಾರೆ ಯಾಸಿನ್ ಭಟ್ಕಳ ನನಗೆ ಗೊತ್ತಿಲ್ಲ, ನನಗೂ ಅವನಿಗೆ ಸಂಪರ್ಕ ಇಲ್ಲ, ಯಾರು ಅನ್ನೋದೇ ಗೊತ್ತಿಲ್ಲದೆ ಇರುವಾಗ ಯಾಸಿನ್ ಭಟ್ಕಳ ಬಗ್ಗೆ ಪ್ರಸ್ತಾಪ ಮಾಡೋದೇ ತಪ್ಪು. ಹಾಗಾದರೆ ಅವರ ಸಹೋದರಿ ಹೇಳುವಂಥದ್ದು ಯಾಸಿನ್ ಭಟ್ಕಳ ಅನ್ನುವಂಥವ್ರು ಇದನ್ನು ನೋಡಿದ್ವಿ ಅನ್ನೋದರೆ ಆ ಸಹೋದರಿಯರ ವಾದವನ್ನು ಆತ ಯಾರು ಅನ್ನೋಂಥದ್ದು ಕರೆ ತೋರಿಸಲಿ ಅನ್ನುವಂಥ ಇವರು ಡಿಮ್ಯಾಂಡ್. ಹೌದು, ಅಲ್ಲ ಇದು ನಿಜಕ್ಕೂ ಸರ್ಕಾರಕ್ಕೆ ಒಂದು ಅರ್ಧ ಗಂಟೆಯ ಕೆಲಸ. ಈಗ ಆಲ್ರೆಡಿ NIA ಅವರು ಇನ್ವೆಸ್ಟಿಗೇಟ್ ಮಾಡಿರ್ತಾರೆ. ಯಾಸಿನ್ ಭಟ್ಕಳದ ಕಳೆದ 2-3 ವರ್ಷಗಳ 4 ವರ್ಷಗಳ ಚಲನವಲನಗಳೆಲ್ಲ ರೆಕಾರ್ಡ್ ಮಾಡಿರ್ತಾರೆ. ಎಲ್ಲೆಲ್ಲಿದ್ದ, ತೀರ್ಥಹಳ್ಳಿಲಿದ್ದ, ಮಂಗಳೂರಲ್ಲಿದ್ದ, ಕಾಲ್ ರೆಕಾರ್ಡ್ಸ್ ಎಲ್ಲ ತೆಗೆದಿರ್ತಾರೆ. ಇದು ಯಾವುದದು ಆ್ಯಂಟನಾ ಏನಂತಾರೆ ಅದು ಟವರ್ಸ್ದೆಲ್ಲ ತೆಗೆದಿರ್ತಾರೆ ಎಲ್ಲೆಲ್ಲಿರ್ತಾನೆ ಅಂತ. ಹಾಗಾಗಿ ಸರ್ಕಾರ ಇವತ್ತು ಬೆಳಗ್ಗೆಯಿಂದ ಇದಾಗ್ತಿರೋವಾಗ ಇಲ್ಲಿ ಸುಮೋಟೋ ಆಗಿ ಯಾರು IGPನೋ ಈ ಥರಕ್ಕೆ ಆಗ್ತಾ ಇದ್ದೆ, ನಿಜಕ್ಕೂ ಆಗ್ತಾ ಇದ್ನಾ ಅಂಥೇಳಿ ಶಿವಮೊಗ್ಗದ ತೀರ್ಥಹಳ್ಳಿ ಪೊಲೀಸರಿಗೆ ಕಾಲ್ ಮಾಡಿ ಮತ್ತೆ ಅಲ್ಲಿಂದ NIA ಅವರಿಗೆ ಒಂದು ಲೆಟರ್ ಬರೆದೋ ಅಥವಾ ಏನೋ ಒಂದು ಓರಲ್ ಆಗೋ ಮಾತಾಡಿ ನಿಜಕ್ಕೂ ಇದು ಸತ್ಯಾನ ಇವ್ರು ಹೇಳ್ತಿರೋದು ಅಂತ ಹೇಳಿ ಇಷ್ಟೊತ್ತಿಗೆ ಒಂದು ಸ್ಪಷ್ಟೀಕರಣ ಕೊಡ್ಬೋದಿತ್ತು. ಅದೇ ಇದು ಮುಖ್ಯವಾಗಿ ಏನು ತೋರಿಸುತ್ತೆ ಅಂದರೆ ನಮ್ಮ ಅಧಿಕಾರ ಸ್ಥಾನದಲ್ಲಿರುವವರ ಒಂದು ನಿರ್ಲಕ್ಷ್ಯತನ, ಬೇಜವಾಬ್ದಾರಿತನ. ಇದು ಯಾರಿಗೂ ಬೇಕಾಗಿಲ್ಲ. ಆಮೇಲೆ 11ನೇ ಪ್ರಕರಣ ಅಷ್ಟೇ ಅವ್ರು ಆ ಥರಕ್ಕೆ ನೋಡ್ತಿದ್ದಾರೆ. ಇದು ನಿಜಕ್ಕೂ ಗೃಹ ಮಂತ್ರಿಗಳು ಇನ್ನೊಂದು ನೋಡಿ, ನಮ್ಮ ಕ್ವಾಲಿಟಿ ಆಫ್ ಗೃಹ ಮಂತ್ರಿಸ್ ಇದೆಯಲ್ಲ ನಮ್ಮ ದೇಶದಲ್ಲಿ ಬಹುತೇಕ ಅನೇಕ ರಾಜ್ಯಗಳಲ್ಲಿ ರೌಡಿ ಶೀಟರ್ಗಳಿದ್ದಾರೆ ಗೃಹ ಮಂತ್ರಿಗಳಾಗಿದ್ದಾರೆ. ಸ್ವತಃ ರೌಡಿ ಶೀಟರ್ಗಳಾಗಿದ್ದವರು ತಮ್ಮ ದಿನಗಳಲ್ಲಿ MLAಗಳಾಗೋದಕ್ಕೆ ಮೊದಲಿದ್ದಂಥವ್ರು ಗೃಹ ಮಂತ್ರಿಗಳಾಗಿದ್ದಾರೆ. ಇಂಥವರು ದೇಶದ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ನ ಸರಿಯಾಗಿ ಮಾಡೋದ್ರ ಬಗ್ಗೆ, ಅವರದ್ದು ಕಾಂಪಿಟೆಂಟ್ ಮಾಡೋ ಹಾಗೆ, ಅವ್ರಿಗೆ ಸ್ವತಂತ್ರವಾಗಿ ಕೆಲಸ ಮಾಡೋದಕ್ಕೆ ಕೊಡೋ ಹಾಗೆ ಯಾವ ಥರಕ್ಕೆ ಮಾಡ್ತಾರೆ. ಇದು ಟೋಟಲ್ ಆಗಿ ನಮ್ಮ ವ್ಯವಸ್ಥೆಯ ವೈಫಲ್ಯ ಇಲ್ಲಿ ಮುಖ್ಯವಾಗಿ ಕಾಣಿಸ್ತಾ ಇರೋದು. ಹಾಗಾಗಿ ಇದನ್ನು ಸರ್ಕಾರ ತುಂಬ ಅರ್ಧ ಗಂಟೆಯಲ್ಲಿ ಆಗೋದಕ್ಕೆ 16 ದಿವಸಗಳು ಹೇಳಿತ್ತು. ನೀವು ಸಂತೋಷ್ ಲಾಡ್ ವಿಚಾರನ ನೋಡ್ತಿದ್ರಿ. ಹೊಸದಾಗಿ ಕಳೆದ 6 ತಿಂಗಳಲ್ಲಿ ಸಂತೋಷ್ ಲಾಡ್ CM ಮಿನಿಸ್ಟರ್ ಆಗೋದಕ್ಕೆ ಮೊದಲು ಯಾವ ದಾಖಲೆಗಳಿದ್ವೋ ಇವತ್ತು ಅದೇ ದಾಖಲೆಗಳಿದ್ದಾವೆ. 6 ತಿಂಗಳಾದ್ಮೇಲೆ ಇವತ್ತು ನಾವು ರಾಜೀನಾಮೆ ಅಲ್ಲ. ಹಾಗಾಗಿ ಇಂತಹ ಒಂದು ಏನು ಬೇಜವಾಬ್ದಾರಿತನದಲ್ಲಿ, ಅಸಮರ್ಥತೆಯಲ್ಲಿ ನಮ್ಮ ವ್ಯವಸ್ಥೆ ಇದೆ. ಇದು ಟೋಟಲ್ ಆಗಿ ಸಿಸ್ಟಮ್ ಫೇಲ್ಯೂರ್ ಇದು. ಈ ಒಂದು ಕೊಲೆ ಪ್ರಕರಣಕ್ಕೆ, ಯಾಸಿನ್ ಭಟ್ಕಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ಗಂಭೀರವಾದಂಥ ಪ್ರಕರಣದ ಕಾರಣಕ್ಕೆ ಸುವರ್ಣ ಕೂಡ ಬೆಳಿಗ್ಗೆಯಿಂದ ಚರ್ಚೆ ಮಾಡಿದೆ. ಸುವರ್ಣಕ್ಕೆ ಮತ್ತು ಈ ಪ್ರಕರಣದಲ್ಲಿ ಯಾವುದೇ ರೀತಿ ಹಿತಾಸಕ್ತಿ ಇಲ್ಲ. ಇದರಲ್ಲಿ ಒಬ್ಬ ಉಗ್ರ ಬಂದಿದ್ದ ಅನ್ನುವಂಥದ್ದು ನಮ್ಮ ರಾಜ್ಯದ ಭದ್ರತೆ ವಿಚಾರ, ಸಾಮಾನ್ಯ ಜನರ ಭಯದ ವಿಚಾರ. ಆ ಕಾರಣಕ್ಕಾಗಿ ಇದನ್ನು ಭಾಳ ಗಂಭೀರವಾಗಿ ತೆಗೆದುಕೊಂಡಿದ್ದೇವೆ. ಯಾವುದೇ ಒಂದು ಕುಟುಂಬ, ನಮ್ಮ ಕುಟುಂಬ ಜೊತೆ ಒಬ್ಬ ಇಂಥವನಿದ್ದ, ಈತ ದೇಶದ್ರೋಹಿ, ಉಗ್ರವ ಅನ್ನುವಂಥ ಒಂದು ಪ್ರಶ್ನೆ ಬಂದಾಗ ಅದನ್ನು ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿರ್ತಕ್ಕಂಥ ನಾವು ಅಥವಾ ಒಂದು ಚಾನಲ್, ಒಂದು ಮಾಧ್ಯಮ ಇದನ್ನು ಕೆಲಸ ಮಾಡಲೇಬೇಕಾಗತ್ತೆ. ಸೊ ಆ ಕಾರಣಕ್ಕಾಗಿ ಇಲ್ಲಿ ಯಾವುದೇ ರಾಗದ್ವೇಷ ಇಲ್ಲದೇ ಈ ವಿಷಯವನ್ನು ಭಾಳ ಮುಕ್ತವಾಗಿ ಚರ್ಚೆ ಮಾಡಿದ್ದೇವೆ. ಅವರೂ ಕೂಡ ರೆಡಿ ಇದ್ದಾರೆ ಇದರ ಸಾಧಕ ಬಾಧಕಗಳನ್ನು ಎದುರಿಸಲಿಕ್ಕೆ. ಸೊ ಆ ಕಾರಣಕ್ಕಾಗಿ ನಾವು ಆವತ್ತಿನಿಂದ ಇವತ್ತಿನಲ್ಲೂ ಕೂಡ ಹೋರಾಟ ಮಾಡ್ತಾ ಇದ್ದೇವೆ. ನಮ್ಮದೇ ಸರ್ಕಾರ ಇದ್ದಾಗಲೂ ಕೂಡ ನಾವು ಹೋರಾಟವನ್ನು ಮಾಡಿದ್ದೇವೆ, ಈಗಲೂ ಕೂಡ ಮಾಡ್ತೇವೆ. ಆದರೆ ಒಂದು ಯಾಸಿನ್ ಭಟ್ಕಳ ಬಂಧನ ಆದ ನಂತರ ನಮ್ಮ ಹೋರಾಟಕ್ಕೆ ಇನ್ನೂ ದೊಡ್ಡ ಸ್ವರೂಪ ಸಿಕ್ಕಿದೆ. ಆತ ಭಯೋತ್ಪಾದಕ, ಆತ ಯಾರು ಅನ್ನುವಂಥದ್ದು ತನಿಖೆಯಿಂದ ಗೊತ್ತಾಗಲಿ ಅನ್ನೋಂಥದ್ದು. ಸೊ ಈಗ ಸುವರ್ಣ ಜೊತೆಗೆ ಗೃಹ ಸಚಿವ KJ ಜಾರ್ಜ್ ಕೂಡ ಮಾತಾಡಿದ್ದಾರೆ. ಈ ಪ್ರಕರಣದ ತನಿಖೆಯನ್ನು ನಾನು ಮಾಡ್ತೀನಿ, ಇದರ ದಾಖಲೆಗಳನ್ನು ತರಿಸ್ಕೊಳ್ತೇನೆ, ಸಂಬಂಧಪಟ್ಟಂಥ SP ಅವರು ಕೂಡ ಸೂಚನೆ ಕೊಡ್ತೀನಿ ಅನ್ನೋಂಥದ್ದು. ಅಂತಿಮವಾಗಿ ಈ ಕುಟುಂಬ ವ್ಯಕ್ತಪಡಿಸಿದಂಥ ನೋವಿಗೆ ಅಥವಾ ಕುಟುಂಬ ವ್ಯಕ್ತಪಡಿಸಿದಂಥ ಅನುಮಾನಕ್ಕೆ, ಆರೋಪಕ್ಕೆ ಬಹುಶಃ ಗೃಹ ಸಚಿವರು ನಿಜಕ್ಕೂ ಕೂಡ ಅದನ್ನು ಕ್ರಮ ಕೈಗೊಂಡ್ರೆ, ತನಿಖೆ ಮುಂದುವರಿಸಿದ್ರೆ ಸತ್ಯಾಸತ್ಯತೆ ಸಿಗುತ್ತಾ ಅನ್ನುವಂಥದ್ದು. ಆದರೆ ಶಂಕರಪ್ಪ ಮತ್ತು ಸಂಗ್ರಾಮ್ ಸಿಂಗ್ಗಳ ಪ್ರಕಾರ ಇದು CBI ಅಥವಾ COD ಇಂದ ಆಗುವಂಥದ್ದಲ್ಲ, ಇದು ಭಯೋತ್ಪಾದಕ ವಿಚಾರ ಆಗಿರೋದ್ರಿಂದ ಇದನ್ನು NIA ಮೂಲಕ ಹೋಗಬೇಕಾಗುತ್ತೆ. ಈಗಾಗಲೇ ವಿಚಾರಣೆ ನಡೀತಾ ಇದೆ. ಸೊ ಆ ಕಾರಣಕ್ಕಾಗಿ ಇದು ಅಲ್ಲಿ ಹೋಗಬೇಕಾಗುತ್ತೆ, ಕಾನೂನು ಹೋರಾಟ ಆಗಬೇಕಾಗುತ್ತೆ ಅನ್ನೋಂಥದ್ದು. ಸೊ ಸರ್ಕಾರ ಅಂತೂ ಇದೇ ಒಂದು ಆ ಸರ್ಕಾರದ ಕಾರ್ಯಕ್ರಮಗಳ ಪ್ರಕಾರ ತನಿಖೆ ಆಗಬೇಕಾಗುತ್ತೆ. ಸೊ ಗೃಹ ಸಚಿವ ಜಾರ್ಜ್ ಏನು ಹೇಳಿದ್ದಾರೆ, ನಮ್ಮ ಪ್ರತಿನಿಧಿ ವೀರೇಂದ್ರ ನಡೆಸಿರ್ತಕ್ಕಂಥ ಒಂದು ಮಾತುಕತೆಯಲ್ಲಿದೆ, ಬನ್ನಿ ನೋಡೋಣ. ಉಗ್ರ ಯಾಸಿನ್ ಭಟ್ಕಳ್ ಪ್ರಕರಣದ ಬಗ್ಗೆ ಪ್ರತಿಕ್ರಿಯೆ ನೀಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಗೃಹ ಸಚಿವ KJ ಜಾರ್ಜ್ ಅವರು. ಜಾರ್ಜ್ ಅವರೇ, ಈಗಾಗಲೇ ನಿಮ್ಮ ಗಮನಕ್ಕೆ ಬಂದಿದೆ ಈ ಪ್ರಕರಣ ಏನು ಅನ್ನುವಂಥದ್ದು. ಅವರು CBI ತನಿಖೆಗೆ ಒತ್ತಾಯ ಮಾಡ್ತಾ ಇದ್ದಾರೆ. ಅಲ್ಲಿ ಉಗ್ರ ಯಾಸಿನ್ ಭಟ್ಕಳ್ ಅಲ್ಲಿ ನೆಲೆಸಿದ್ದ ತೀರ್ಥಹಳ್ಳಿಯಲ್ಲಿ ಅನ್ನುವಂಥದ್ದು, ಅದರ ಜೊತೆಗೆ ಇವರ ಅಣ್ಣನ ಕೊಲೆ ಆಗಿದೆ, ಮಂಜುನಾಥ್ ಅನ್ನುವರ ಕೊಲೆ ಆಗಿದೆ ಅನ್ನುವಂಥದ್ದು. ಆ ಎಲ್ಲ ಹಿನ್ನೆಲೆಯಲ್ಲಿ ಈಗಾಗಲೇ ಅವರು 3 ಬಾರಿ ದೂರನ್ನು ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳ ಬಳಿ ಹೋಗಿ ದೂರನ್ನು ಕೊಟ್ಟಿದ್ದಾರೆ. ಹಿಂದಿನ ಸರ್ಕಾರದಲ್ಲಿದ್ದಂತಹ ಸಚಿವರಿಗೂ ಕೂಡ ದೂರನ್ನು ಕೊಟ್ಟಿದ್ದಾರೆ. ಯಾವ ಕ್ರಮವನ್ನು ಕೂಡ ಕೈಗೊಳ್ತಾ ಇಲ್ಲ, CBI ತನಿಖೆಗೆ ವಹಿಸ್ತಿಲ್ಲ ಅನ್ನುವಂಥದ್ದು. ಯಾಕೆ ಈ ಲೋಪ ಆಗ್ತಾ ಇದೆ ಸರ್ಕಾರ? ನೋಡಿ, ನಾನು ಇವತ್ತು
ನಿಮ್ಮ ವಾಹಿನಿಯಲ್ಲಿ ಇದನ್ನು ನೋಡಿದೆ. ಅವರು ಗೃಹ ಮಂತ್ರಿಗಳಿಗೆ ದೂರು ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ಯಾವ ಗೃಹ ಮಂತ್ರಿ ನನಗೆ ಗೊತ್ತಿಲ್ಲ. ನನಗಂತೂ ಅವರು ಯಾರು ಬಂದುಬಿಟ್ಟು ಈ ರೀತಿಯಲ್ಲಿ ಯಾಸೀನ್ ಭಟ್ಕಳ ವಿಚಾರದ ಇಷ್ಟವರೆಗೆ ಯಾರು ನನ್ನ ಹತ್ರ ಮಾತಾಡಲಿಲ್ಲ. ನನಗೂ ಸಮೇತ ನ್ಯೂಸು ಇವತ್ತು ನೋಡಿದ ಮೇಲೆ ಗೊತ್ತಾಗಿದೆ. ಮಂಜುನಾಥ್ ಅವರು ತಿರುಗಿ ಹೋಗಿದ್ದಾರೆ 1 ವರ್ಷ ಹಿಂದುಗಡೆ ಅನ್ನೋದು ಅವ್ರು ಹೇಳ್ತಾಯಿದ್ರು. ಅದರ ವಿಚಾರದಲ್ಲಿ ಈಗಾಗಲೇ ನಾನು ಶಿವಮೊಗ್ಗ SP ಒಟ್ಟಿಗೆ ಮಾತಾಡಿದ್ದೀನಿ. ಅದರ ಸಂಪೂರ್ಣ ವಿವರವನ್ನು ಕಳಿಸ್ಕೊಡ್ಲಿಕ್ಕೆ ಹೇಳಿದ್ದೀನಿ. ನಿಮಗೆ ವೈಯಕ್ತಿಕವಾಗಿ ಬಂದು ದೂರು ಕೊಟ್ಟಿಲ್ಲ ಅನ್ನೋ ಮಾತನ್ನು ಹೇಳಿದ್ರಿ. ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಅವರು ಭೇಟಿಯಾಗಿ 2 ಬಾರಿ ದೂರನ್ನು ಕೊಟ್ಟಿದ್ದಾರೆ. CBI ತನಿಖೆ ವಹಿಸಿ ಅಂತೇಳಿ ಮನವಿ ಮಾಡಿದ್ದಾರೆ. ಆದರೂ ಕೂಡ ಯಾವುದೇ ಕ್ರಮ ಕೈಗೊಂಡಿಲ್ಲ ಅನ್ನೋದು. ಮುಖ್ಯಮಂತ್ರಿಗಳು ನಿಮ್ಮ ಜೊತೆ ಇದ್ರ ಬಗ್ಗೆ ಏನು ಕಮ್ಯುನಿಕೇಟ್ ಮಾಡಿಲ್ವಾ? CMಗೆ ದೂರು ಕೊಟ್ಟಿದ್ದು ಗೊತ್ತಿಲ್ವಾ ನಿಮಗೆ? ನೀವು ಆ ವಿಚಾರನ ಮುಖ್ಯಮಂತ್ರಿಯವ್ರನ್ನ ಕೇಳಬೇಕು. ಯಾಕಂದ್ರೆ ಹೇಳ್ಬಿಟ್ರೆ ಮುಖ್ಯಮಂತ್ರಿಗಳಿಗೆ ನಾವು ಕೇಳಿದ್ವಿ, ಅವರು ಯಾರ್ರೀ ಯಾಸೀನ್ ಭಟ್ಕಳ ಯಾರು ಅನ್ನುವಂಥ ಪ್ರಶ್ನೆ ಕೇಳಿದ್ರು. ಇಲ್ಲ ಆ ಥರ ಮುಖ್ಯಮಂತ್ರಿ ಹೇಳೋದಿಲ್ಲ. ಯಾಕಂದ್ರೆ ಅವ್ರು ಕೇಳಿ ನೀವು ಯಾವ ರೀತಿಯಲ್ಲಿ ಅದರ ಅದು ಯಾವ ಏತಕ್ಕೆ ಕೇಳ್ತಾ ಇದ್ದೀರಾ? ಈ ಥರ ಮಂಜುನಾಥ್ ಸತ್ತಿದ್ದಾರೆ, ಅವರು ಹೆಂಡತಿ ಬಂದಿದ್ದಾರೆ, ಈ ಥರ ಅವರು ಈಗ ಯಾಸೀನ್ ಭಟ್ಕಲ್ ಫೋಟೋ ನೋಡಿದ ಸುಮಾರು ಒಂದು ತಿಂಗಳಾಗಿರಬೇಕು. ಫೋಟೋ ಬಂದುಬಿಟ್ಟು 1 ತಿಂಗಳ ಹಿಂದುಗಡೆ ಬಂದು ಹೇಳಿದ್ದಾರೆ ಅಂತ ಹೇಳಿದ್ರೆ ಬಹುಶಃ ಅವರು ಹೇಳ್ತಾಯಿದ್ರು. ನೀವು ಯಾಸೀನ್ ಭಟ್ಕಲ್ ಯಾರು ಅಂತ ಹೇಳ್ಬಿಟ್ಟು ಹಂಗೆ ಕೇಳಿದ್ರೆ ಬಹುಶಃ ಅವರ ಮುಖ್ಯಮಂತ್ರಿಯವರು ತಮಗೆ ಗೊತ್ತಿದೆ. ಬೆಳಗಿಂದ ಸಾಯಂಕಾಲ ಸಾಕಷ್ಟು ವಿಚಾರದಲ್ಲಿ ಅವರು ಭಗ್ನರಾಗಿರ್ತದೆ. ಪ್ರತಿಯೊಬ್ಬರು ಒಂದು ವಿಚಾರ ಕೇಳಿದ್ರೆ ಯಾಸೀನ್ ಭಟ್ಕಲ್ದು ವಿಚಾರ ಅದು ಹಿಂದೆ ಅದು ಯಾವ ರೀತಿಯಲ್ಲಿ ನೀವು ಕೇಳಿದ್ರೆ ನನಗೆ ಗೊತ್ತಿಲ್ಲ. ನಮ್ಮ ಸುವರ್ಣ ನ್ಯೂಸ್ನ ಪ್ರತಿನಿಧಿ CM ಬಳಿ ಬೆಳಗ್ಗೆ ಹೋಗಿ ಯಾಸೀನ್ ಭಟ್ಕಳ ವಿಚಾರ ಕೇಳಿದಾಗ ಯಾಸೀನ್ ಭಟ್ಕಲ್ ಯಾರಿಗಾದ್ರೂ ಗೊತ್ತಿರ್ತಾವ್ರು, ಯಾರ್ರೀ ಯಾಸೀನ್ ಭಟ್ಕಳ ಅಂತ ಕೇಳಿದ್ರು. ಯಾಸೀನ್ ಭಟ್ಕಲ್ ಯಾರಿಗಾದ್ರೂ ಗೊತ್ತಿರಲಿಲ್ಲ. ಅವರೊಬ್ಬರು ಭಯೋತ್ಪಾದಕರು. ನೀವು ಅವ್ರನ್ನ ದೊಡ್ಡ ಹೀರೋ ಮಾಡ್ಲಿಕ್ಕೆ ಹೋಗ್ಬೇಡಿ. ಭಯೋತ್ಪಾದಕ ಅನ್ನೋ ಕಾರಣಕ್ಕಾಗಿಯೇ ನಾವು ಹೇಳ್ತಿರೋದು. ಆ ರೀತಿ ಹೀರೋ ಅಲ್ಲ, ಅದೇ ಕ್ರೈಮ್. ಇವತ್ತು ನೀವು ಯಾಸೀನ್ ಭಟ್ಕಳದು ವಿಚಾರದಲ್ಲಿ ಮಂಜುನಾಥ್ ಸತ್ತಿದ್ದಾರೆ, ಈಗೊತ್ತು ಅವ್ರ ಹೆಂಡತಿ ಬಂದುಬಿಟ್ಟು TVಯಲ್ಲಿ ಹೇಳ್ತಾ ಇದ್ದಾರೆ ನಮ್ಮ ಮನೆಯಲ್ಲಿ ಬಂದು ಉಳ್ಕೊಂಡಿದ್ದಾರೆ ಅಂದ್ಬಿಟ್ಟು. ಈ ವಿಚಾರ ಗೊತ್ತಾದ ಕೂಡಲೇ TV ನೋಡಿದ ಕೂಡಲೇ ನಾನು SP ಅವರಿಗೆ ಫೋನ್ ಮಾಡಿ ಅವರಿಗೆ ಈಗ ರಿಪೋರ್ಟ್ ಹೋಗಿ ವಿಚಾರಿಸ್ಬಿಟ್ಟು ಅದನ್ನು ರಿಪೋರ್ಟ್ ಹೇಳಿದ್ದೀವಿ. ಅದು ನಾವು ತಕ್ಷಣ ಕ್ರಮ ತೆಗೆದುಕೊಳ್ತೀವಿ. ಸುವರ್ಣ ನ್ಯೂಸ್ ವಾಹಿನಿ ಮೂಲಕ ಇದು ಗಮನಕ್ಕೆ ಬಂದಿದೆ ಜಾರ್ಜ್ ಅವರು. ಅವರ ಮನವಿ ಇರುವಂಥದ್ದು CBI ತನಿಖೆಗೆ ಇದನ್ನು ವಹಿಸಬೇಕು ಅನ್ನುವಂಥದ್ದು. ಅದರ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ? ನೋಡಿ, ಅವರ ಮನವಿ ಅವ್ರು ಕೊಡಲಿ, ನಾವು ರಿಪೋರ್ಟ್ ತೋರಿಸ್ತೀವಿ. ಈಗ ಪ್ರತಿಯೊಂದು ವಿಚಾರಕ್ಕೂ CBI ತನಿಖೆ ಕೊಡಿ ಅಂತ ಹೇಳ್ಬಿಟ್ರೆ ಕೊಡಲಿಕ್ಕೆ ಆಗೋದಿಲ್ಲ. ಇದು ಯಾಸೀನ್ ಭಟ್ಕಳ ವಿಚಾರ ಹೇಳಿದ ಮೇಲೆ ಅದರ ವಿಚಾರದಲ್ಲಿ ನಾವು ತೀವ್ರವಾದ ಒಂದು ತನಿಖೆಯನ್ನು ಮಾಡಬೇಕಾಗ್ತದೆ. ಅದು ಬೇಕಾದರೆ ನಮ್ಮ ನ್ಯಾಷನಲ್ ಇವರಿದ್ದಾರೆ, ಅವರಿಗೆ NSC ಇದ್ದಾರೆ, ಅವರಿಗೆ ಇದು ಮಾಡ್ಬೋದು. ಯಾಕಂದರೆ ಈಗಾಗಲೇ ಪೊಲೀಸ್ ತನಿಖೆ ಆಗಿದೆ, COD ತನಿಖೆ ಕೂಡ ಆಗಿದೆ, ಅದರಲ್ಲೂ ಕೂಡ ಅವರಿಗೆ ನ್ಯಾಯ ದೊರಕಿಲ್ಲ. ಆ ಕಾರಣಕ್ಕಾಗಿ CBI ತನಿಖೆ ಒತ್ತಾಯ ಮಾಡ್ತಿರೋದು. ಅಂದರೆ ಏಕಾಏಕಿ ಅವರು ಒಂದು ಕೇಸ್ನ CBI ತನಿಖೆಗೆ ವಹಿಸಿ ಅಂತ ಹೇಳ್ತಿಲ್ಲ. ನೀವು ಹೇಳಿದ ಕೂಡಲೇ ನಾನು ರಿಪೋರ್ಟ್ ತರಿಸ್ತಾ ಇದ್ದೀನಿ. ರಿಪೋರ್ಟ್ ಬಂದ ಮೇಲೆ ಏನು ಅವ್ರು ಹೇಳ್ತಾರೆ ಏನು ಅಂತ ಹೇಳ್ಬಿಟ್ಟು ನಮ್ಮ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿನೂ ಸಮೇತ ಇದೆ. ಅವರೆಲ್ಲ ತೀವ್ರವಾಗಿ ಈ ಟೆರರಿಸ್ಟ್ ವಿಚಾರದಲ್ಲಿ ಸಾಕಷ್ಟು ಇದು ನಿಗಾ ಇಟ್ಕೊಂಡಿರ್ತಾರೆ. ಅವ್ರ ಗಮನಕ್ಕೂ ತರ್ತೀವಿ, ಇಂಟೆಲಿಜೆನ್ಸ್ ರಿಪೋರ್ಟ್ ಗಮನಕ್ಕೂ ತರ್ತೀವಿ. ಯಾವಾಗ ಯಾಸೀನ್ ಭಟ್ಕಳ ಹೆಸರು ಹೇಳಿದ್ದಾರೆ, ಈಗ ಅದನ್ನು ನಾವು ತೀವ್ರವಾಗಿ ಅದರ ವಿಚಾರದಲ್ಲಿ ಪರಿಶೀಲನೆ ಮಾಡಿ ತನಿಖೆ ಮಾಡಬೇಕು. ಈಗಾಗಲೇ ನೀವು ಶಿವಮೊಗ್ಗ SP ಜೊತೆ ಮಾತಾಡಿದ್ದೇನೆ ಅನ್ನುವಂಥ ಮಾತನ್ನು ಹೇಳಿದ್ರಿ. ಅವರಿಂದ ವರದಿ ಕೂಡ ಕೊಡ್ಲಿಕ್ಕೆ ಹೇಳಿದ್ದೇನೆ SP ಅವರಿಗೆ ಅನ್ನೋ ಮಾತನ್ನು ಕೂಡ ಹೇಳಿದ್ರಿ. ಅಂದರೆ ಏನಾದರೂ ಕಾಲಮಿತಿ ಹಾಕ್ಕೊಂಡಿದ್ದೀರಾ? ಎಷ್ಟು ದಿನದೊಳಗಾಗಿ ವರದಿಯನ್ನು ನಿರೀಕ್ಷೆ ಮಾಡ್ತಾ ಇದ್ದೀರಿ ನೀವು? ಅವರಿಗೆ ಎಷ್ಟು ದಿನದ ಕಾಲಾವಧಿ ಹೇಳಿದ್ದೀರಿ? ಅವರು ನಾನು ಮಾತಾಡಿದಾಗ ಚಿತ್ರದುರ್ಗದಲ್ಲಿದ್ದರು, ಯಾವುದೋ ನಮ್ಮ ಮೀಟಿಂಗ್ IG ಮೀಟಿಂಗ್ ಕರೆಸೋದ್ರಲ್ಲಿ ಇದ್ದರು. ಅವ್ರು ಬಂದ ಕೂಡಲೇ ನನಗೆ ಇಮಿಡಿಯೇಟಾಗಿ ವರದಿ ಕೊಡಿದ್ದು ಹೇಳ್ತಾರೆ. ಇದಕ್ಕೆಲ್ಲ ಕಾಲಮಿತಿ ಜಾಸ್ತಿ ಕೊಡೋದಿಲ್ಲ, ಇದೆಲ್ಲ ಎಮರ್ಜೆಂಟಾಗಿ ಮಾಡಬೇಕಾಗ್ತದೆ, ಮಾಡ್ತೀವಿ. ಎಷ್ಟು ದಿನದಲ್ಲಿ ಸರ್ಕಾರದಿಂದ ಒಂದು ಪ್ರತಿಕ್ರಿಯೆಯನ್ನು, ಒಂದು ಆಕ್ಷನ್ನನ್ನು ಇದ್ರ ಬಗ್ಗೆ ನಿರೀಕ್ಷೆ ಮಾಡ್ಬೋದು ಜಾರ್ಜ್ ಅವರೇ? ಆದಷ್ಟು ಬೇಗ ಯಾವುದೇ ಒಂದು ನೀವು ದಿನ ಅವರು ಹೋಗಿ ಅದನ್ನು ವಿಚಾರ ಮಾಡಿಬಿಟ್ಟು ಅವರು SP ಅವ್ರು ಕೊಡಬೇಕಾಗ್ತದೆ. ಅವ್ರು ಹೋಗಿ ಅವ್ರು ಸುಮ್ಮನೆ ನನಗೆ ಫೋನಲ್ಲಿ ಕೊಟ್ಟರೆ ಆಗೋದಿಲ್ಲ. ಅವ್ರು ಹೋಗಿ ತನಿಖೆ ಮಾಡಿಬಿಟ್ಟು ಆ ಕೇಸನ್ನ ಸ್ಟಡಿ ಮಾಡಬೇಕಾಗ್ತದೆ. ಇದು ಹಳೆ ಕೇಸು. ಆಗಿನ ಗೃಹ ಸಚಿವರಾಗಿದ್ದಂತಹ ಅಶೋಕ್ ಅವರ ಗಮನಕ್ಕೆ ಬಂದಿದೆ. ಆಗ DCM ಆಗಿದ್ದಂತಹ ಈಶ್ವರಪ್ಪ ಅವರ ಗಮನಕ್ಕೆ ಬಂದಿದೆ. ಅವರು ನಿರ್ದೇಶನವನ್ನು ಕೂಡ ಕೊಟ್ಟಿದ್ರು ಆ ಸಂದರ್ಭದಲ್ಲಿ. ಇಷ್ಟೆಲ್ಲ ಆಗಿಯೂ ಕೂಡ ಏನೂ ಆಗಿಲ್ಲ ಅನ್ನುವಂಥದ್ದು ಅವರ ದುಃಖ. ಅದಕ್ಕೆ ಈಗ ಆಗಿನ ಗೃಹ ಮಂತ್ರಿಗಳಿಗೆ ಕೊಟ್ಟಿರ್ಬೋದು, ನನಗಂತೂ ಕೊಡಲಿಲ್ಲ ಅವರು. ಇದು ಅಂದ್ಬಿಟ್ಟು ನನಗೆ ಯಾವುದು ವಿಚಾರ ಇಲ್ಲ. ನಿಮ್ಮ ವಾಹಿನಿಯಲ್ಲಿ ನೋಡಿಬಿಟ್ಟೆ ನಾನು SP ಒಟ್ಟಿಗೆ ಮಾತಾಡಿದ್ದೀನಿ. ಅದೆಲ್ಲ ರೆಕಾರ್ಡ್ ಬಂದ ಮೇಲೆ ಅದ್ರ ನೋಡಿಬಿಟ್ಟು ನಿಜವಾಗಿ ಇದು ಸೀರಿಯಸ್ ಕೇಸ್ ಆಗ್ತದೆ. ಯಾಸೀನ್ ಭಟ್ಕಲ್ ಅಲ್ಲಿ ಇದ್ದರು ಅಂತ ಸೀರಿಯಸ್ ಕೇಸ್ ಆಗ್ತದೆ. ಬಟ್ ಆಗಿನ ಕಾಲದಲ್ಲಿ ಅವರು ಯಾಸೀನ್ ಭಟ್ಕಲ್ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳುವಂಥ ಪ್ರಶ್ನೆನೇ ಬರೋದಿಲ್ಲ. ಅವ್ರ ಹೇಳಿಕೆ ನೋಡಿದೆ. ಯಾಸೀನ್ ಭಟ್ಕಲ್ನ ಅರೆಸ್ಟ್ ಆದಮೇಲೆ ಫೋಟೋ ನೋಡಿದ ಮೇಲೆ ನನಗೆ ಗೊತ್ತಾಯ್ತು ಅಂತ ಹೇಳಿದ್ದಾರೆ. ಆಗ ಗೃಹ ಮಂತ್ರಿ ಅಶೋಕ್ ಇರಲಿಲ್ಲ.
ಬಟ್ ಈಗ ಅವರು ಹೇಳಿದ್ದಾರೆ ಯಾಸೀನ್ ಭಟ್ಕಳು ನಮ್ಮ ಮನೆಯಲ್ಲಿ ಬಂದು ಇದ್ದರು ನೋಡಿದ್ದೀವಿ ಎಂದು ಹೇಳಿದ ಮೇಲೆ ಈ ಕೇಸು ಭಾರಿ ತೀವ್ರವಾಗಿ ನಾವು ಅದರ ವಿಚಾರ ಮಾಡಬೇಕಾಗ್ತದೆ. ಧನ್ಯವಾದ ಜಾರ್ಜ್ ಅವರೇ. ಇದು ಗೃಹ ಸಚಿವ ಜಾರ್ಜ್ ಅವರ ನೇರ ನುಡಿಗಳು. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಗುರುಮೂರ್ತಿ ಜೊತೆ ವೀರೇಂದ್ರ ಒಪ್ಪಂದ, ಸುವರ್ಣ ನ್ಯೂಸ್. ಸೊ ಅಂತೂ ನ್ಯಾಯ ಸಿಗಬೇಕು ಅನ್ನುವಂಥ ಕಾರಣಕ್ಕಾಗಿ ಗೃಹ ಸಚಿವರು ಕೂಡ ಸುವರ್ಣ ನ್ಯೂಸ್ ಮಾತಾಡಿಸ್ತು. ಸುವರ್ಣ ನ್ಯೂಸ್ ಜೊತೆ ಮಾತಾಡಿದಂಥ ಗೃಹ ಸಚಿವರು ಹೇಳಿದ್ರು, ನಾನು ಈಗಾಗಲೇ ಶಿವಮೊಗ್ಗ SP ಅವರಿಗೆ ಸೂಚನೆ ಕೊಟ್ಟಿದ್ದೇನೆ, ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವರದಿಯನ್ನು ನೀಡಬೇಕು ಮತ್ತು ಒಂದು ಶೀಘ್ರವೇ ಅರ್ಜೆಂಟಾಗಿ ಇದರ ಬಗ್ಗೆ ಒಂದು ತನಿಖೆ ಮಾಡುವಂಥದ್ದು ಅಥವಾ ಇದರ ಸ್ಟೇಟಸ್ ಕೋ ಏನಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊಡಬೇಕು ಅನ್ನುವಂಥ ಒಂದು ಸೂಚನೆಯನ್ನು ಕೊಟ್ಟಿದ್ದೇನೆ. ಅದು ಅಷ್ಟೇ ಅಲ್ಲ, ಈ ಒಂದು ಪ್ರಕರಣವನ್ನು CBIಗಿಂತ NIAಗೆ ನಾನು ಕೊಡಲಿಕ್ಕೆ ಚಿಂತನೆ ಮಾಡ್ತಾ ಇದ್ದೀನಿ ಅಂತ ಒಂದು ಅಂಶ ಅವ್ರು ಹೇಳಿದ್ದಾರೆ. ಬಹುತೇಕ ಈ ಪ್ರಕರಣ ಅಲ್ಲಿಗೆ ಹೋದರೆ ಇದರ ಸತ್ಯಾಸತ್ಯತೆ ಹೊರಗೆ ಬರುತ್ತೆ. ನಿಜಕ್ಕೂ ಕೂಡ ಕೊಲೆ ಪ್ರಕರಣಕ್ಕಿಂತ ಯಾಸೀನ್ ಭಟ್ಕಳ ವಿಚಾರ ಇದೆಯಲ್ಲ, ಅದು NIAಗೆ ಸಂಬಂಧಪಟ್ಟಂಥದ್ದು. ಹಾಗಾಗಿ NIA ಇದರ ತನಿಖೆ ಮಾಡಿದ್ರೆ ಅಥವಾ ಯಾಸೀನ್ ಭಟ್ಕಳನ ಬಾಯಿಯನ್ನು ಬಿಡಿಸಿದ್ರೆ ಬಹುತೇಕ ಅವರು ತೀರ್ಥಹಳ್ಳಿಗೆ ಭೇಟಿ ನೀಡಿದ್ರಾ ಅಥವಾ ಅಲ್ಲಿಗೆ ಬಂದಿದ್ರಾ, ಸೊ ಅಲ್ಲಿ ತಂಗಿದ್ರಾ, ಈ ಎಲ್ಲ ಏನು ಪ್ರಶ್ನೆಗಳಿದಾವೆ ಅದಕ್ಕೆ ಉತ್ತರ ಸಿಗುತ್ತೆ. ನಾನು ಕೊನೆಯ ಹಂತದ ಚರ್ಚೆ ಮಾಡ್ತೀನಿ. ಅದಕ್ಕಿಂತ ಮೊದಲು ಒಂದು ಬ್ರೇಕ್.